ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ಸಿಟಿ ವಿದ್ಯಾರ್ಥಿಗಳ ನಮ್ಮ ಚಾನಲ್ಗೆ ಸ್ವಾಗತ. ಸಿಟಿ ಸೆಕೆಂಡ್ ರೌಂಡ್ ರಿಸಲ್ಟ್ ಯಾವಾಗ, ರಿಸಲ್ಟ್ ಮುಂದೂಡಿಕೆ ಆಗುತ್ತಾ, ನೆಕ್ಸ್ಟ್ ಪ್ರೊಸೆಸ್ ಕೂಡ ಏನು, ಥರ್ಡ್ ರೌಂಡ್ ಯಾವಾಗ, ಬಿಗ್ ಅಪ್ಡೇಟ್ ಏನು ಅಂತ ತಿಳಿಸ್ಕೊಡ್ತೀವಿ. ನೀಟ್ ವಿದ್ಯಾರ್ಥಿಗಳು ನೋಡಲೇಬೇಕಾದ ಸುದ್ದಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ. ಸಿಟಿ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಕೂಡ ಮುಗಿದಿದೆ. ನಿಮಗೆ ಆಲ್ರೆಡಿ ಹೊಸದಾಗಿ ಕಾಲೇಜಸ್ಗಳನ್ನ ಆಡ್ ಮಾಡೋದಕ್ಕೆ KE ಅವರು ಬಂದ್ಬಿಟ್ಟು ವಿಶೇಷ ಪ್ರಾವಿಷನ್ ಅಂತ ಹೇಳಿ ಕೊಟ್ಟಿದ್ರು. ಬಟ್ ಬಿಕಾಸ್ ಈ ಹಿಂದೆ ಯಾವ ರೀತಿ ಇರ್ತಿತ್ತು ಅಂದ್ರೆ, ಸೆಕೆಂಡ್ ರೌಂಡ್ ಅಲ್ಲಿ ಯಾವುದೇ ರೀತಿ ನೀವು ಕಾಲೇಜಸ್ಗಳನ್ನ ಆಡ್ ಮಾಡೋಕೆ ಆಗ್ತಾ ಇರಲಿಲ್ಲ. ನೀವು ಮತ್ತೆ ಕಾಲೇಜ್ಗಳನ್ನ ಆಡ್ ಮಾಡಬೇಕಾಗುತ್ತೆ ಅಂದ್ರೆ ಒಂದು ಫಸ್ಟ್ ರೌಂಡ್ ಅಲ್ಲಿ ಮಾಡ್ತಾ ಇದ್ರೆ, ನೆಕ್ಸ್ಟ್ ಥರ್ಡ್ ರೌಂಡ್ ಅಲ್ಲಿ ಕೂಡ ಮಾಡ್ತಾ ಇದ್ರಿ. ಸೆಕೆಂಡ್ ರೌಂಡ್ ಅಲ್ಲಿ ಹೊಸದಾಗಿ ಚಾನ್ಸಸ್ ಕೂಡ ಕೊಟ್ಟಿದ್ದಾರೆ. ಬಿಕಾಸ್ ನಿಯಮಗಳನ್ನ ಚೇಂಜಸ್ ಕೂಡ ಮಾಡಿದ್ದಾರೆ, ಅವರು ಸರ್ವರ್ ಗಳನ್ನ ಬದಲಾವಣೆ ಕೂಡ ಮಾಡಿದ್ದಾರೆ. ಇಲ್ಲಿ ನೀವು ಹೊಸದಾಗಿ ಆಪ್ಷನ್ ಎಂಟ್ರಿ ಕೂಡ ನೀವು ಮಾಡಿದ್ರಿ. ಯಾರೆಲ್ಲ ಆಕಾಂಕ್ಷಿಗಳು ಕೂಡ ಇದ್ದಾರೆ ಅವರು ಈಗ ನಿಮಗೆ ಸೀಟ್ ಅಲಾಟ್ಮೆಂಟ್ ಕೂಡ ಆದ್ರೆ ನಿಮಗೆ ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿ ನಿಮಗೆ ಚಾಯ್ಸ್ 2 ಚಾಯ್ಸ್ 3 ಇರೋದಿಲ್ಲ. ಓಲ್ಡ್ ವಿತೌಟ್ ಓಲ್ಡ್ ನೆಕ್ಸ್ಟ್ ರೌಂಡ್ ಹೋಗೋದಿರೋದಿಲ್ಲ. ನಿಮಗೆ ಚಾಯ್ಸ್ 1 ಚಾಯ್ಸ್ 4 ಮಾತ್ರ ಇರುತ್ತೆ ಅಂತ ಹೇಳಿ KE ಬಂದ್ಬಿಟ್ಟು ಸ್ಪಷ್ಟನೆ ಕೊಟ್ಟಿದೆ. ಯಾರು CT ಮುಖಾಂತರ ಇಂಜಿನಿಯರಿಂಗ್ ಅಂತ ಹೋಗ್ತಾರೆ ಅವ್ರಿಗೆ, ನೀಟ್ ಅವರಿಗೆ ಆಸ್ ಯೂಶುವಲ್ ನೀಟ್ ಅವರಿಗೆ ಇದು ಫಸ್ಟ್ ರೌಂಡ್ ಆಗಿರೋ ಕಾರಣ ಅವರು ಆಪ್ಷನ್ ಎಂಟ್ರಿಗಳನ್ನ ನೀವು ಆಯ್ಕೆ ಮಾಡಬಹುದು. ವಿತೌಟ್ ಓಲ್ಡ್ ಎಲ್ಲ ಮಾಡಬಹುದು. ಸಿಟಿ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿಯಲ್ಲಿ ಚಾಯ್ಸ್ 1 ಮತ್ತೆ ಚಾಯ್ಸ್ 4 ಎರಡೇ ಇರುತ್ತೆ ಅಂತ ಹೇಳಿದ್ದಾರೆ. ಒಂದು ನಿಮಗೆ ಸಿಕ್ಕಿರೋ ಸ್ಯಾಟಿಸ್ಫೈ ಆಗಬಹುದು ಅಥವಾ ಕ್ಯಾನ್ಸಲ್ ಮಾಡ್ಕೋಬಹುದು. ಸ್ಯಾಟಿಸ್ಫೈ ಆದ್ರೆ ಏನು, ನಿಮಗೆ ಸಿಕ್ಕಿರೋ ಸೀಟ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ. ಸಿಕ್ಕಿರೋ ಸೀಟ್ ಸ್ಯಾಟಿಸ್ಫೈ ಆದ್ರೆ ನೀವು ಆಸ್ ಯೂಶುವಲ್ ನಿಮ್ಮ ಫೀಸ್ ನ ವ್ಯವಸ್ಥೆ ಮಾಡಿ ಕಾಲೇಜಿಗೆ ರಿಪೋರ್ಟ್ ಆಗ್ತೀರಾ, ಅಡ್ಮಿಷನ್ಸ್ ಕೂಡ ಆಗ್ತೀರಾ, ಕಾಲೇಜಿಗೆ ಅಡ್ಮಿಷನ್ ಕೂಡ ಆಗ್ಬಹುದು. ಇನ್ ಕೇಸ್ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಥವಾ ನೀವು ಸೀಟ್ ಅಲಾಟ್ಮೆಂಟ್ ಆಗಿರೋ ಕ್ಯಾನ್ಸಲ್ ಕೂಡ ಮಾಡ್ತೀರಾ ಅಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ಬೇರೆ ಆಯ್ಕೆ ಇರುತ್ತೆ. ನಿಮ್ಮ ಆಯ್ಕೆ ಥರ್ಡ್ ರೌಂಡ್ ನ ಮಾಡಬಹುದು. ಆಲ್ರೆಡಿ KE ಅವರು ಹೇಳಿದ್ದಾರೆ 3ನೇ ರೌಂಡ್ ನಾವು ತರ್ತೀವಿ ಅಂತ. ಬಟ್ ಕಂಡೀಷನ್ಸ್ ಕೂಡ ಇರುತ್ತೆ. ನೀವು ಕಡ್ಡಾಯವಾಗಿ ಅಡ್ಮಿಷನ್ಸ್ ಆಗಬೇಕು. ಬಿಕಾಸ್ ಯಾಕೆ ಅಂದ್ರೆ ವರ್ಷ ಏನಾಗುತ್ತೆ ಅಂದ್ರೆ ಥರ್ಡ್ ರೌಂಡ್ ವರ್ಗೂ ಹೋಗೋದು, ಓಲ್ಡ್ ಮಾಡೋದು, ಆ ಕಡೆ CET ಹೋಗ್ತಾರೆ, ಈ ಕಡೆ ಮ್ಯಾನೇಜ್ಮೆಂಟ್ ಕೊಟ್ಟಕ್ಕೆ ಹೋಗ್ತಾರೆ, ಈ ಕಡೆ ಬೇರೆ ಖಾಸಗಿ ಬೇರೆ ಡಿಗ್ರಿ ಕೋರ್ಸಸ್ ಹೋಗ್ತಾರೆ. ಸೀಟ್ ವೇಕೆಂಟ್ ಆಗಿ ಉಳಿತದೆ. ಈ ಕಡೆ ಯಾರೋ ಒಬ್ಬ ಬಡ ವಿದ್ಯಾರ್ಥಿ ಆಗಿರ್ಬೋದು, ಬೇರೆಯವರು ಬೇಕಾಗಿರೋ ಸೀಟ್ಗಳು ಅವರು ಹೋಗಕ್ಕಾಗೋದಿಲ್ಲ, ಇವರು ಹೋಗಲ್ಲ, ಬೇರೆ ಹೋಗೋರಿಗೂ ಬಿಡಲ್ಲ. ಇದು ಸಮಸ್ಯೆ ಕೂಡ ಆಗಿತ್ತು. ಈ ರೀತಿ ವರ್ಷ ಸಾಕಷ್ಟು ಸೀಟ್ಗಳು ಉಳಿತಾ ಇದ್ವು. ನಂತರ ಅದು ಮ್ಯಾನೇಜ್ಮೆಂಟ್ ಅವರು ಪ್ರೈವೇಟ್ ಅಲ್ಲಿ ಮ್ಯಾನೇಜ್ಮೆಂಟ್ ಕನ್ವರ್ಟ್ ಕೂಡ ಮಾಡ್ತಾ ಇದ್ರು. ಹಿಂಗಿದ್ರು ಆಫ್ಟರ್ ಎಲ್ಲ ಮುಗಿದ್ಮೇಲೆ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಯಾರಾದ್ರೂ ಒಬ್ರು ಬಂದೇ ಬರ್ತಾರೆ, ಅವರು ಡಬಲ್ ಟ್ರಿಬಲ್ ರೇಟಿಂಗ್ ಮಾಡ್ಕೊತಿದ್ದಾರೆ. ಸಮಸ್ಯೆ ಕೂಡ ಆಗಿತ್ತು. ಹಾಗಾಗಿ ಸ್ಟ್ರಿಕ್ಟ್ ಆಕ್ಷನ್ ತೆಗೆದುಕೊಂಡಿದ್ದಾರೆ. ಆಲ್ರೆಡಿ ಮ್ಯಾನೇಜ್ಮೆಂಟ್ ಅವರು ಸೀಟ್ಗಳನ್ನು ಸೆಲೆಂಡ್ ಕೂಡ ಮಾಡಿದ್ದಾರೆ. ಅದನ್ನು ನಿಮ್ಗೆ ಗಮನಿಸಿದ್ರೆ ಅನ್ಕೋತೀನಿ, ಅದು ಪ್ರಾಬಬ್ಲಿ ಆಡ್ ಆಗ್ಬಹುದು ಥರ್ಡ್ ರೌಂಡ್ಗೆ. ಲೈಕ್ ಥರ್ಡ್ ರೌಂಡ್ ವೆರಿ ರಿಸ್ಕಿ ಇರುತ್ತೆ, ಸಮ್ಟೈಮ್ಸ್ ರಿಸ್ಕಿ ಇರುತ್ತೆ. ಬಟ್ ನಿಮಗೆ ಈ ಹಿಂದೆ ಆಪ್ಷನ್ಸ್ ಕೂಡ ಇತ್ತು. ನಾನು ಅರೌಂಡ್ 5 to 6 years ಬ್ಯಾಕ್ ನಾನು ಕೂಡ CT ಮುಖಾಂತರ ಇಂಜಿನಿಯರಿಂಗ್ ಮಾಡಿದ್ದು. ಆಗ ನಮಗೆ ಆಪ್ಷನ್ಸ್ ಕೂಡ ಇತ್ತು. ಲೈಕ್ ಸೆಕೆಂಡ್ ರೌಂಡ್ ಕೂಡ ಹೋಲ್ಡ್ ಮಾಡಿದ್ದೆ ನಾನು, ಥರ್ಡ್ ರೌಂಡ್ಗೆ ಹೋದೆ. ಥರ್ಡ್ ರೌಂಡ್ ನಮಗೆ ಒಂದು ಆಪ್ಷನ್ಸ್ ಇತ್ತು. ಒಳ್ಳೆ ಸೀಟ್ ಅಲಾಟ್ಮೆಂಟ್ ಆದ ನಂತರ ನಾನು ಸೆಕೆಂಡ್ ರೌಂಡ್ ಕ್ಯಾನ್ಸಲ್ ಆಯಿತು, ಥರ್ಡ್ ರೌಂಡ್ ಅಲಾಟ್ಮೆಂಟ್ ಆಗಿರೋದು ನನಗೆ ಸಿಕ್ತು. ಆ ರೀತಿ ಇತ್ತು. ಬಟ್ ಈಗ ನಿಮಗೆ ಚೇಂಜಸ್ ಕೂಡ ಮಾಡಿದ್ದಾರೆ, ಅದನ್ನ ನೀವು ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ. ಥರ್ಡ್ ರೌಂಡ್ ರಿಸ್ಕ್ ಇರುತ್ತೆ, ಬಟ್ ನೀವು ಟ್ರೈ ಕೂಡ ಮಾಡಬಹುದು. ನನ್ನ ಸಜೆಷನ್, ನಿಮ್ದು ಒಳ್ಳೆ ರ್ಯಾಂಕಿಂಗ್ ಇದ್ರೆ ಆದಷ್ಟು ಸೆಕೆಂಡ್ ರೌಂಡ್ ಅಲ್ಲಿ ಹೋಗೋದೇ ಸೇಫು. ನಿಮ್ದೇನೋ ರ್ಯಾಂಕಿಂಗ್ ಒಂದು ಅವರೇಜ್ ಅಥವಾ ಅಬವ್ ಅವರೇಜ್ ಇದ್ರೆ ನೀವು ಬೇಕಾದ್ರೆ ಥರ್ಡ್ ರೌಂಡ್ ಟ್ರೈ ಮಾಡಬಹುದು. ಬಿಕಾಸ್ ಥರ್ಡ್ ರೌಂಡ್ ಅಲ್ಲಿ ಕಾಲೇಜ್ಗಳು ಕಡಿಮೆ ಇರ್ತವೆ, ಬಟ್ ನಿಮಗೆ ಅಪರ್ಚುನಿಟಿ ಕೂಡ ಸಿಗ್ತವೆ. ಸಾಕಷ್ಟು ಸೀಟ್ಗಳು ಕೂಡ ವೇಕೆಂಟ್ ಆಗಿ ಉಳಿತವೆ. ಬಟ್ ನಿಮಗೆ ಟಾಪ್ ಕಾಲೇಜಸ್ ಪ್ರೈಸ್ ಸಿಗದೇ ಇರಬಹುದು. ಬಿಕಾಸ್ ಯಾಕಂದ್ರೆ ಆಲ್ರೆಡಿ ಫಿಲ್ ಅಪ್ ಆಗಿರ್ತವೆ. ಇನ್ ಕೇಸ್ ಯಾವುದು ಅವರವರ ಕ್ಯಾಟಗರಿಗೆ ಫಿಲ್ ಅಪ್ ಆಗೋದಿಲ್ಲ, ಅದು ಆಟೋಮೆಟಿಕ್ ಆಗಿ ನಿಮಗೆ ಜನರಲ್ ಅವರಿಗೆ ಕನ್ವರ್ಟ್ ಕೂಡ ಮಾಡ್ತಾರೆ. ಬಿಕಾಸ್ ಯಾಕಂದ್ರೆ ರಿಸರ್ವೇಷನ್ಸ್ ಇದೆ, ಇವರಿಗೆ ಈ ಕ್ಯಾಟಗರಿ ವೈಸ್ ಇಷ್ಟೇ ಸೀಟ್ ಅಲಾಟ್ಮೆಂಟ್ ಆಗಬೇಕು ಅಂತ ಇದೆ. ಅದು ಇನ್ ಕೇಸ್ ಇದು ಫಿಲ್ ಅಪ್ ಆಗಿಲ್ಲ ಅಂದ್ರೆ ಅದನ್ನ ಜನರಲ್ ಗೆ ಕನ್ವರ್ಟ್ ಕೂಡ ಮಾಡ್ತಾರೆ. ಈಗ ನಿಮಗೆ ಆಪ್ಷನ್ ಥರ್ಡ್ ರೌಂಡ್ ಅಟೆಂಡ್ ಮಾಡಬಹುದು. ವಿತ್ ಕಂಡೀಷನ್ಸ್ ಕೂಡ ಇರುತ್ತೆ. ಪ್ರಾಬಬಲಿ ಇಂತಿಷ್ಟು ಡೆಪಾಸಿಟ್ ಕಟ್ಸ್ಕೊಂಡೆ ನಿಮಗೆ ಥರ್ಡ್ ರೌಂಡ್ಗೆ ಹೋಗೋ ಸಾಧ್ಯತೆ ಕೂಡ ಇದೆ. ಅದು ನಿಯಮಗಳನ್ನ ಮಾಡ್ತಾರೆ. ಈಗ ಇಚ್ಛೆ ಪಡೋರು ಹೋಗಿ ಅಡ್ಮಿಷನ್ಸ್ ಕೂಡ ಆಗ್ಬಹುದು, ನೋಡ್ಕೋಬಹುದು. ಇನ್ ಕೇಸ್ ಇನ್ನೊಂದು ಆಪ್ಷನ್ಸ್ ಏನಿರುತ್ತೆ ಅಂದ್ರೆ, ಆಲ್ರೆಡಿ ಹಿಂದನೇ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು, ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ನೀವು 13ನೇ ತಾರೀಕು ಒಳಗಡೆ KE ಬಂದಿ ಅಂತ. ಈಗ ಕೂಡ ನಿಮಗೆ 11 ಚಾನ್ಸಸ್ ಕೊಡುವ ಸಾಧ್ಯತೆ ಕೂಡ ಇದೆ. ಆಪ್ಷನ್ ಆಫ್ಟರ್ ನಿಮಗೆ ಸೆಕೆಂಡ್ ರೌಂಡ್ ನಿಮಗೆ ಸ್ಯಾಟಿಸ್ಫೈ ಆಗಿಲ್ಲ, ಸೀಟ್ ಬೇಡ ಅಂದ್ರೆ ನೀವು ಬೇಕಾದ್ರೆ ದಂಡ ಕಟ್ಟಾದ್ರೂ ನೀವು ಅಟ್ಲೀಸ್ಟ್ ಕ್ಯಾನ್ಸಲ್ ಮಾಡೋ ಆಪ್ಷನ್ಸ್ ಕೂಡ ಇರುತ್ತೆ. ಬಿಕಾಸ್ ರೂಲ್ಸ್ ಇದೆ. ರೂಲ್ಸ್ ಪ್ರಕಾರ ನೀವೇನಾದ್ರೂ ಸೀಟ್ ಸಿಕ್ಕಿ ಹೋಗಿಲ್ಲ ಮಾಡಿದ್ರೆ ನಿಮಗೆ ದಂಡ ವಿಧಿಸಬಹುದು ಅಂತ ಹೇಳಿದ್ದಾರೆ. ಈ ಹಿಂದೆನೆ ಅವ್ರು ಹೇಳಿದ್ರು, ನಾವು ಕೌನ್ಸಿಲಿಂಗ್ ಇಂದಾನೆ ಬ್ಯಾನ್ ಮಾಡ್ತೀವಿ 2 ವರ್ಷ ಅಂತ ಹೇಳಿದ್ರು. ಈ ಹಿಂದೆ ಕಳೆದ ವರ್ಷ ನೀವು ಗಮನಿಸಿದ ಅನ್ಕೋತೀನಿ, ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಕೂಡ ಮಾಡಿದ್ರು, ಈ ರೀತಿ ಸಮಸ್ಯೆ ಮಾಡ್ತಾ ಇದಾರೆ ಅಂತ. ಒಟ್ಟು ಒಳ್ಳೆ ಡೈರೆಕ್ಟರ್ ಅವರು KE ಡೈರೆಕ್ಟರ್ ಒಳ್ಳೆ ಡಿಸಿಷನ್ ತೆಗೆದುಕೊಂಡಿದ್ದಾರೆ, ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಆಯ್ತಾ, ನೀಟಿಗೆ ಬರೋರು ಪ್ರತ್ಯೇಕವಾಗಿ ನೀಟಿಗೆ ಮಾಹಿತಿ ಕೊಟ್ಟಿದ್ದಾರೆ, ಅವರಿಗೆ ಆಪ್ಷನ್ಸ್ ಕೊಡ್ತಾ ಇದ್ದಾರೆ, ಟೈಮ್ ನ ಕೊಡ್ತಾ ಇದ್ದಾರೆ. ಅಲ್ಲಿ ಅದಕ್ಕೂ ಇದಕ್ಕೂ ಲೈಕ್ MCC ಕೌನ್ಸಿಲಿಂಗ್ ನೀಟ್ ಕೂಡ ನೋಡ್ಕೊಂಡು ಮಾಡ್ತಾರೆ. ಯಾವುದೇ ರೀತಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಕ್ಕೆ ಬಿಡೋದಿಲ್ಲ. ಲೈಕ್ ಅವರು MCC ಗಾದ್ರೂ ಹೋಗ್ಬೋದು, ಇದಕ್ಕಾದ್ರೂ ಹೋಗ್ಬೋದು, ಎರಡು ಕೂಡ ತಾಳೆ ತಕ್ಕಂತೆ ಅದನ್ನ ನಾವು ಮಾಡ್ತೀವಿ ಅಂತ ಹೇಳಿ KE ಅವರು ಹೇಳಿದ್ದಾರೆ. ಅದರ ಪ್ರಕಾರ ನಡೆದಿದೆ. ಇನ್ನ CET ಹೋಗೋರು ಥರ್ಡ್ ರೌಂಡ್ ವರೆಗೂ ವೇಟ್ ಮಾಡಬೇಕಾಗುತ್ತೆ. ಇನ್ನ ನಿಮಗೆ ಆಲ್ರೆಡಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡಿದ್ರೆ ನಿಮಗೆ ಅಲಾಟ್ಮೆಂಟ್ ಕೂಡ ಆಗುತ್ತೆ. ನಿಮ್ಗೆ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಿದ್ರೆ ನಿಮ್ಮ ರ್ಯಾಂಕಿಂಗ್ ಅನುಗುಣವಾಗಿ, ನಿಮ್ಮ ಕ್ಯಾಟಗರಿ ಅನುಗುಣವಾಗಿ ನಿಮಗೆ ಅಲಾಟ್ಮೆಂಟ್ ಕೂಡ ಆಗುತ್ತೆ. ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಹೋಗಿ ಅಡ್ಮಿಷನ್ಸ್ ಕೂಡ ಆಗ್ತೀರಾ. ನಂತರ ಥರ್ಡ್ ರೌಂಡ್ ಬಗ್ಗೆ ಏನಾದ್ರು ಮಾಹಿತಿ ತಿಳಿಸ್ಕೊಡ್ತೀವಿ. ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳಬಹುದು. ರಿಸಲ್ಟ್ 19ನೇ ತಾರೀಕು ಆಲ್ರೆಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಆಚೆ ಈಚೆ ಆಗ್ಬೋದು, ಘೋಷಣೆ ಕೂಡ ಮಾಡ್ತಾರೆ. ನಿಮಗೆ ಗೊತ್ತಿರೋಗೆ ಎರಡು ಕೂಡ ಕಂಬೈನ್ ಆಗಿ ನೀಟ್ ಕೂಡ CET ಕೂಡ ನಡೆದಿರೋ ಕಾರಣ ಅಭ್ಯರ್ಥಿಗಳಿಗೆ ಇದು ಅಪ್ಡೇಟ್ ಕೂಡ ಆಗಿದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.